ಹಲೋ ಅಕ್ಕ, ಮದ್ವೆ ನಿಂತೋದ್ ಮಾತ್ರಕ್ಕೆ ಚಾರು ನಿಮ್ ಮಗಳಲ್ಲ ಅಂತ ಆಗ್ತಾಳ? ಏನಾಯ್ತು ಪಾರ್ವತಿ? ಇನ್ನೀ ಜನ್ಮದಲ್ಲಿ ಅವಳಗ್ ಸಂಬಂಧ ಸಿಗಲ್ಲ ಅಂತ ಚಾರುನ ಮನೆಯಿಂದ ಕಳ್ಸಿ ಕೈ ತೊಳ್ದು ಬಿಟ್ರಾ? ಆ? ಆ, ನೋಡಮ್ಮ ಪಾರ್ವತಿ, ಮನೇಲಿ ಚಾರು ಕಾಣಿಸ್ತಾ ಇಲ್ಲ ಅಂತ ಈಗ ನಾವು ಟೆನ್ಷನ್ ಅಲ್ಲಿದ್ದೀವಿ. ನೀನ್ ಅರ್ಥ ಆಗದೆ ಇರೋ ತರ ಮಾತಾಡಿದ್ರೆ ಉಳ್ದಿರೋ ಅರ್ಧ ಜೀವನ ಹೋಗ್ಬಿಡುತ್ತಮ್ಮ. ಅಷ್ಟಕ್ಕೂ ಯಾಕೆ ಫೋನ್ ಮಾಡಿದೀಯ ಅಂತ ಸರಿಯಾಗಿ ಹೇಳಮ್ಮ. ಅಲ್ಲ ಭಾವನವ್ರೆ, ಚಾರು ಇಲ್ಲಿದ್ರೆ ನಿಮ್ ಮನೇಲಿ ಹೇಗ್ ಕಾಣಿಸ್ತಾಳೆ? ಏನ್ ಪಾರ್ವತಿ ನೀನ್ ಹೇಳ್ತಿರೋದು? ಚಾರು ಅಲ್ಲಿಗೆ ಬಂದಿದ್ದಾಳ? ಬರೋದ್ ಮಾತ್ರ ಅಲ್ಲ, ಸೀನು ಇಲ್ಲ ಅಂದ್ರೆ ಇಲ್ಲೇ ಸತ್ ಹೋಗ್ತೀನಿ ಅಂತಿದ್ದಾಳೆ. ಅಯ್ಯೋ, ಚಾರುಗ್ ಹೇಗಮ್ಮ ಅರ್ಥ ಮಾಡ್ಸೋದು? ಭಾವನವ್ರೆ, ಅವಳ ಪರಿಸ್ಥಿತಿ ಈ ಮನೇಲಿ ಯಾರಿಗೂ ಅರ್ಥ ಆಗ್ತಿಲ್ಲ. ಈ ಮನೆ ಸೊಸೆ ಅಂತ ಈ ಮನೇಲಿ ಯಾರು ಒಪ್ಕೊಂಡ್ರು ಒಪ್ಕೊಳ್ಳಿಲ್ಲ ಅಂದ್ರು ತನಗ್ ಸೀನು ಮೇಲೆ ಅಧಿಕಾರ ಇದೆ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾಳೆ. ಮನೆಯಿಂದ ಹೊರಗಡೆ ಹಾಕಿದ್ರು ಗೇಟ್ ಹತ್ರ ನಮ್ ಮನ್ಸು ಕರ್ಗೋಗೋವರೆಗೂ ನಿಂತಿರ್ತೀನಿ ಅಂತಿದ್ದಾಳೆ. ಇಲ್ಲಿ ಮನ್ಸ್ ಕರ್ಗುತ್ತೋ ಚಾರು ಪ್ರಾಣನೇ ಹೋಗುತ್ತೋ ಅರ್ಥ ಆಗದಿರೋ ಪರಿಸ್ಥಿತಿಲಿ ನಿಮಗ್ ಫೋನ್ ಮಾಡಿದೀನಿ ಭಾವನವ್ರೆ. ಏನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಯ್ತಮ್ಮ, ಈಗ್ಲೇ ಬರ್ತೀವಿ. ಸರಿ ಸರಿ ಭಾವನವ್ರೆ, ಹಾ ನಡೀರಿ. ನಡಿ. ಅಮ್ಮ ಆದ್ಯ, ಹೇಳಿ ದೊಡ್ಡಪ್ಪ. ಮೊದಲನೇ ಸಲ ಆದ್ಯ ಅಂತ ಪ್ರೀತಿಯಿಂದ ಕರೆದಿದ್ದೀರಾ. ಬಹುಶಃ ಇದೇ ಕೊನೆ ಸಲ ಕೂಡ ಆಗ್ಬೋದಮ್ಮ. ಹಾಗೆ ಯಾಕೆ ಹೇಳ್ತೀರಿ? ಅಪ್ಪ, ಇದೇ ಕಡೆ ಸಲ ಅಂತ ಇದ್ದಾರಲ್ಲ, ಒಂದ್ ವೇಳೆ ಆದ್ಯನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರ? ನೀನು ಈ ಮನೆ ಕಾಲಿಟ್ಟಾಗ ನಿನ್ನ ಹಠನ ನೋಡಿ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಹಠ ಇರಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಇವತ್ತು ಆ ಹಠನೇ ಈ ಮನೆ ಮರ್ಯಾದೆ ಹೋಗ್ದಿರೋ ಹಾಗೆ ಕಾಪಾಡಿದ್ಯಮ್ಮ. ನಿನಗೆ ನೇರವಾಗಿ ಮಾತಾಡಕ್ ಮಾತ್ರ ಗೊತ್ತು. ಎದುರುಗಡೆ ಇರೋರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದು ಕುಟುಂಬ ನೋವು ಪಡುತ್ತೆ ಅಂತ, ಪ್ರೀತಿನೇ ತ್ಯಾಗ ಮಾಡೋಷ್ಟು ದೊಡ್ಡ ಮನ್ಸಿದೆ ಅಂತ ನಾನು ತಿಳ್ಕೊಳ್ಳಿಲ್ಲ ಅಮ್ಮ. ನೀನು ಯಾವ ಚಿಕ್ಕ ತಪ್ಪು ಮಾಡಿದ್ರೂ ಎಲ್ರೂ ನಿನ್ ತಾಯಿನ ಬೈತಾ ಇದ್ರಮ್ಮ. ಆದ್ರೆ ಇವತ್ತು ನೀನು ಈ ಮನೆ ಮರ್ಯಾದೆ ಬಗ್ಗೆ ಯೋಚಿಸ್ಲಿಲ್ಲ ಅಂದಿದ್ರೆ ಈ ಮನೆಗೆ ದೊಡ್ಡ ಅವಮಾನ ಆಗ್ಬಿಡೋದಮ್ಮ. ಈ ಮನೆಯಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಇರ್ತಾನೆ ಇರಲಿಲ್ಲ. ನಿನ್ನಂತ ಮಗಳನ್ನ ಹೆತ್ತಿರೋದಕ್ಕೆ ನಿನ್ ತಂದೆ ತಾಯಿ ತುಂಬಾ ಅದೃಷ್ಟವಂತರಮ್ಮ. ಥ್ಯಾಂಕ್ ಯು ದೊಡ್ಡಪ್ಪ, ತುಂಬಾ ತುಂಬಾ ಥ್ಯಾಂಕ್ಸ್. ಈ ಜೀವನಕ್ಕೆ ಇಷ್ಟೇ ಸಾಕು ನನಗೆ. ಏನ್ರಿ ಇದೆಲ್ಲ? ಒಂದ್ ಕಡೆ
ಆದ್ಯ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರಿ. ಆದ್ಯನ ತುಂಬಾನೇ ಹೊಗಳಿದ್ರಿ. ಈಗ ನೋಡಿದ್ರೆ ಅವಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದೀರಲ್ಲ. ಇದ್ರಲ್ಲಿ ಆದ್ಯನ್ ತಪ್ಪೇನಿಲ್ಲ ಅಂತ ಗೊತ್ತಾದ ಮೇಲೂ ಆದ್ಯನ್ ಯಾಕ್ರಿ ಮನೆ ಬಿಟ್ಟು ನಾವು ಕಳಿಸ್ಬೇಕು? ಅಪ್ಪ, ಆದ್ಯನ ಮನೆಯಿಂದ ಕಳಿಸ್ಬೇಡಿ ಅಪ್ಪ. ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದಾಗ್ಲೇ ಈ ಮನೇಲಿ ಇರೋದಕ್ ಬಿಟ್ಟಿದ್ರಿ. ನನ್ ಜೊತೆ ಕಾಲೇಜ್ಗೂ ಕಳ್ಸಿದ್ರಿ. ಈಗ ಆದ್ಯ ಬಗ್ಗೆ ನಿಮ್ಗೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ ಅಲ್ವಾ ಅಪ್ಪ? ಅವಳನ್ನ ಮನೇಲಿ ಇರೋದಕ್ ಬಿಡಿ ಅಪ್ಪ. ಆದ್ಯ, ನಾನು ಹೇಳ್ಬೇಕಿದ್ದನ್ನ ಹೇಳಿದ್ದೀನಿ. ಮುಂದಿನ ನಿರ್ಧಾರ ನಿನಗ್ ಬಿಟ್ಟಿದ್ದು. ದೊಡ್ಡಪ್ಪ ಹೇಳ್ತಿರೋದು ನಿಜಾನೇ. ನಾನು ಇಲ್ಲೇ ಇದ್ರೆ ಸೀನು ಚಾರುನ ಮದ್ವೆ ಮಾಡ್ಕೊಳ್ಳಲ್ಲ.